ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯದಂಥ ಸ್ವಾಗತ. ಸೊ ಕಳೆದ ಒಂದು ಕ್ಲಾಸಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ 6 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ಒಂದು 4 ಪ್ರಶ್ನೆಗಳು 4 ಪ್ರಶ್ನೆಗಳು ಬರ್ತವೆ. ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೇಳೋದು ಹಿಸ್ಟ್ರಿ ಕ್ವಶನ್ಸ್ಗಳು ತುಂಬ ಈಸಿ ಇಲ್ದೇ, ತುಂಬ ಕಷ್ಟ ಇಲ್ದೇ, ಮಧ್ಯದಲ್ಲಿ ಕೆಲವು ಕ್ವಶನ್ಸ್ಗಳಿದ್ದಾವೆ, ಕೆಲವು ತುಂಬ ಡೀಪ್ ಕ್ವಶನ್ಸ್ಗಳಿದ್ದಾವೆ. ಸೊ ಕೆ ಎಸ್ ಪ್ರಿಲಿಮ್ಸಿಗೆ ಸಹ ವೆರಿ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಸಬ್ಜೆಕ್ಟ್ ವೈಸ್ ನಾನು ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀನಿ. ಸೊ 7th ಕ್ವಶನ್ ನೋಡ್ತಾ ಹೋಗೋಣ. ಏನಿದೆ, ಲಾರ್ಡ್ ಕಾರ್ನ್ವಾಲಿಸ್ ಇವನಿಂದ ಆಗುತ್ತಿದ್ದಂತಹ ಆದಾಯ ಸಂಗ್ರಹಣೆಗೆ ಸಂಬಂಧಪಟ್ಟದ್ದು ಸರಿಯಾದ ಹೇಳಿಕೆಗಳು. ನಥಿಂಗ್ ಬಟ್ ಆ ಟೈಮಲ್ಲಿ ಬ್ರಿಟಿಷರು ತಂದಂತಹ ಪದ್ಧತಿಗಳಿಂದ ಬರುವಂಥ ರೆವಿನ್ಯೂ ಬಗ್ಗೆ ಇನ್ ಡೀಟೇಲಾಗಿ ಓದಿರ್ತೀವಿ. ರೈತವಾರ ಪದ್ಧತಿ, ಮೆಹಲ್ವಾರ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ, ಓಕೆ, ಇದನ್ನೆಲ್ಲ ಓದಿರ್ತೀವಿ ನಾವು. ಸೊ ಅಲ್ಲಿ ಏನೇನು ತಿಳ್ಕೊಂಡಿರ್ತೀವಿ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾನೆ ಅಷ್ಟೇ ಕ್ವಶನ್ನು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಬಂದಾಗ ಯಾವ ಪದ್ಧತಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾರ್ಡ್ ಕಾರ್ನ್ವಾಲಿಸ್ ರಿಲೇಟೆಡ್ ಟು ವಿಚ್ ಟೈಪ್ ಆಫ್ ರೆವಿನ್ಯೂ ಕಲೆಕ್ಷನ್ಗೆ ಅವ್ನು ರಿಲೇಟೆಡ್ ಆಗಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ವಶನ್ ಓದುವಾಗ ಸ್ವಲ್ಪ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಮೊದಲ ಸ್ಟೇಟ್ಮೆಂಟ್ ಏನಿದೆ, ಆದಾಯ ಸಂಗ್ರಹಣೆ ಸಮಯದಲ್ಲಿ ರಹಿತವಾರಿ ಪದ್ಧತಿಯ ಅಡಿಯಲ್ಲಿ ರೈತರು ಅವರ ಕಳಪೆ ಫಸಲು ಹಾಗೂ ಹವಾಮಾನ ವೈಪರೀತ್ಯ ಸಂದರ್ಭದಲ್ಲಿ ಅವರ ಆದಾಯ ಪಾವತಿಗೆ ವಿನಾಯಿತಿ ಪಡೆದರು. ಖಂಡಿತ ಬ್ರಿಟಿಷ್ ದೃಷ್ಟಿಯಲ್ಲಿ ಇದು ಸಾಧ್ಯನೇ ಇಲ್ಲ. ಸೊ ಅವ್ರು ಯಾವುದೇ ಕಾರಣಕ್ಕೂ ಆದಾಯ ಪಾವತಿ ವಿನಾಯಿತಿ ಪಡೆದರು. ಬಟ್ ಇಲ್ಲಿ ಕ್ವಶನ್ ಏನು ಗೊತ್ತಾ, ಲಾರ್ಡ್ ಕಾರ್ನ್ವಾಲಿಸ್ ಅಂದಾಗ ರೈತವಾರಿ ಪದ್ಧತಿ ಬರುತ್ತಾ? ಚಾನ್ಸೇ ಇಲ್ಲ. ಸೊ ರೈತವಾರಿ ಪದ್ಧತಿ ಬರೋದು ಯಾವಾಗ? ಥಾಮಸ್ ಮಾನ್ರೋ ಅವರು ಈ ಪದ್ಧತಿಯನ್ನು ಜಾರಿ ತರ್ತಾರೆ 1820ರಲ್ಲಿ. ಬಟ್ ಲಾರ್ಡ್ ಕಾರ್ನ್ವಾಲಿಸ್ ಬರೋದು ಯಾವಾಗ? 1786 1793ರಲ್ಲಿ. ಸೊ ಹಾಗಾಗಿ ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ರೈತವಾರಿ ಪದ್ಧತಿ ಅಂತ ಬಂದ ತಕ್ಷಣ ಲಾರ್ಡ್ ಕಾರ್ನ್ವಾಲಿಸ್ ರಿಲೇಟೆಡ್ ಆಗಿರಲ್ಲ. ಸೊ ಹಾಗೆ ಈ ಸ್ಟೇಟ್ಮೆಂಟು ತಪ್ಪು ಅಂತ ನಾವು ಗೆಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಡಿಯಲ್ಲಿ ಯಾವ ಜಮೀನ್ದಾರನು ಆದಾಯ ಸಂಗ್ರಹಣೆಯನ್ನು ನಿಗದಿತ ದಿನಾಂಕದಂದು ಅಥವಾ ಅದಕ್ಕೆ ಮೊದಲು ಅವನು ರಾಜ್ಯಕ್ಕೆ ಪಾವತಿಸಲು ವಿಫಲನಾದರೆ ಅವನು ತನ್ನ ಜಮೀನ್ದಾರಿಯಿಂದ ತೆಗೆದುಹಾಕಲಾಗ್ತಿತ್ತು. ಖಂಡಿತ ಅವನ ಜಮೀನ್ದಾರಿಯಿಂದ ತೆಗೆದುಹಾಕಲಾಗ್ತದೆ. ಖಂಡಿತ ಅವನೇನು ಕೊಡಬೇಕಾಯ್ತು ರೆವಿನ್ಯೂ ಆ ಟೈಮಲ್ಲಿ ಕೊಡದೇ ಇದ್ದರೆ ಅವನು ತೆಗೆದುಹಾಕ್ತಿತ್ತು. ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಅಡಿಯಲ್ಲಿ. ಖಂಡಿತ ಇದನ್ನು ಲಾರ್ಡ್ ಕಾರ್ನ್ವಾಲಿಸ್ ಇದ್ದ ಟೈಮಲ್ಲಿ ಜಾರಿಗೆ ಬರುತ್ತೆ. 1786 1793 ಲಾರ್ಡ್ ಕಾರ್ನ್ವಾಲಿಸ್ ಬರ್ತಾನೆ. ಓಕೆ, ಇದರಲ್ಲಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಇದು 1 ಅಂದ್ಕೊಂಡ್ರೆ, ಇದು 2 ಅಂದ್ಕೊಂಡ್ರೆ 2 ಓನ್ಲಿ. ಓಕೆ, ಫಸ್ಟ್ನೇ ಸ್ಟೇಟ್ಮೆಂಟ್ ರಾಂಗ್. ಸೊ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಎಕ್ಸಾಮ್ಗಳಲ್ಲಿ ತುಂಬ ಡೀಟೇಲಾಗಿ ಓದಿದರೆ ಮಾತ್ರ ಆನ್ಸರ್ಸ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಕ್ವಶನ್ಸ್ಗಳನ್ನ IAS ಅಲ್ಲಿ ಕೇಳ್ತವೆ. ಬಟ್ ನಮ್ಮ KS ಪ್ರಿಲಿಮ್ಸಲ್ಲಿ ಇಷ್ಟು ಡೀಟೇಲಾಗಿ ಕೇಳೋ ಚಾನ್ಸ್ ಕಡಿಮೆ ಇದ್ದರೂ ಸಹ ಕೇಳೋ ಸಾಧ್ಯತೆ ಸಹ ತುಂಬ ಜಾಸ್ತಿ ಇರುತ್ತೆ. ಬಟ್ ಏನೇ ಇದ್ದರೂ ಕೂಡ ನಾವು ಅದನ್ನ ವೇರಿಯೇಷನ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ 8ನೇ ಪ್ರಶ್ನೆ. ಸೊ ಉಪನಿಷತ್ತುಗಳ ಬಗ್ಗೆ PSI ಎಕ್ಸಾಮಲ್ಲಿ ಕೇಳಿದ್ದಾನೆ, PDO ಎಕ್ಸಾಮಲ್ಲಿ ಕೇಳಿದ್ದಾನೆ, ಕೆಲವು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಉಪನಿಷತ್ತುಗಳ ಬಗ್ಗೆ ಕೇಳ್ತಾನೆ, ಬಟ್ ಅದು ತಿರ್ಗಾ ಮುರುಗ ಬೇರೆ ಬೇರೆ ಥರ ಕೇಳಿದಾನೆ. ಇಲ್ಲಿ ಸಹ IAS ಪ್ರಿಲಿಮ್ಸಲ್ಲಿ ಕೇಳಿದ್ದಾನೆ. ಉಪನಿಷತ್ತುಗಳು ಯಾವುದೇ ಉಪಮಯಗಳ ಅಥವಾ ಉಪಕಥೆಗಳಿಲ್ಲ. ಅಂದರೆ ಉಪನಿಷತ್ತುಗಳಲ್ಲಿ ಯಾವುದೇ ರೀತಿಯ ಉಪಮಯಗಳು ಅಥವಾ ಉಪಕಥೆಗಳಿಲ್ಲ. ಒಂದನೇ ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟ್, ಉಪನಿಷತ್ತುಗಳು ಪುರಾಣಗಳಿಗಿಂತ ಮೊದಲು ರಚಿತವಾಗಿದ್ದು. ಸ್ವಲ್ಪ ಉಪನಿಷತ್ತುಗಳು ಬಂದಾಗ ಅದರಲ್ಲಿ ಉಪಕಥೆಗಳೇ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸಾಕಷ್ಟು ನೀತಿ ಕಥೆಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಅಲ್ಲಿ ಉಪಮಯಗಳು ಅಥವಾ ಉಪಕಥೆಗಳು ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ರಾಂಗ್ ಆಗುತ್ತೆ. ಸೊ ಉಪನಿಷತ್ತುಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್, ಉಪನಿಷತ್ತುಗಳು ಪುರಾಣಗಳಿಗಿಂತ ಮೊದಲು ರಚಿತವಾಗಿದ್ದು. ಖಂಡಿತ ಉಪನಿಷತ್ತುಗಳು ಪುರಾಣಗಳಿಗಿಂತ ಮುಂಚಿತವೇ ರಚಿತವಾಗಿದ್ದು ಸರಿಯಾದ ಸ್ಟೇಟ್ಮೆಂಟ್. ಅಂದರೆ ಉಪನಿಷತ್ತುಗಳು ಕ್ರಿಸ್ತಪೂರ್ವ 800ರಿಂದ 500 ರಚಿತವಾಗಿರೋದು ಕಂಡುಬರುತ್ತೆ ನಮಗೆ ಆರ್ಕಲಾಜಿಕಲ್ ಎವಿಡೆನ್ಸ್ ಪ್ರಕಾರ. ಬಟ್ ಪುರಾಣಗಳು ಕ್ರಿಸ್ತಶಕ 3ರಿಂದ 10ನೇ ಶತಮಾನದ ರಚಿತವಾಗಿದ್ದು. ಸೊ ಹಾಗಾಗಿ ಎರಡೇ ಸ್ಟೇಟ್ಮೆಂಟ್ ಸರಿ. ಉಪನಿಷತ್ತುಗಳು ಪುರಾಣಗಳಿಗಿಂತ ಮೊದಲೇ ರಚಿತವಾಗಿದ್ದು. ನೋಡಿ, ತುಂಬ IAS ಪ್ರಿಲಿಮ್ಸಲ್ಲಿ ಕೇಳೋ ಕ್ವಶನ್ಸ್ಗಳು ತುಂಬ ಇಂಟರ್ಲಿಂಕ್ ಆಗಿದ್ದಾವೆ ಎಕ್ಸಾಮ್. ನಮ್ಮೆಲ್ಲ ಎಕ್ಸಾಮ್ ಇಂಟರ್ಲಿಂಕಿಗೆ. ಸೊ ಟಾಪಿಕ್ ಏನು ಚೇಂಜ್ ಆಗೋಲ್ಲ, ಕ್ವಶನ್ಸ್ಗಳ ಒಂದು ಕೇಳೋ ಸ್ಟೈಲ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, 9ನೇ ಪ್ರಶ್ನೆ. ಸೊ ಈ ಒಂದು ಪ್ರಿಲಿಮ್ಸಲ್ಲಿ ಕೇಳೋದು ಒಟ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಹಿಸ್ಟ್ರಿ ರಿಲೇಟೆಡ್ ಒಟ್ಟು 9 ಕ್ವಶನ್ಸ್ಗಳು. ಸೊ ಕಳೆದ ಕ್ಲಾಸಲ್ಲಿ 6 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಕ್ಲಾಸನ್ನು ಈ 9ನೇ ಕ್ವಶನ್ ಹೇಳಿದರೆ ಖಂಡಿತ ಹಿಸ್ಟ್ರಿ ಕ್ವಶನ್ಸ್ಗಳು ಎಲ್ಲ ಸಾಲ್ವ್ ಆಗುತ್ತೆ. ಟೋಟಲಿ IAS ಪ್ರಿಲಿಮ್ಸಲ್ಲಿ ಕೇಳಿದಂಥ ಪಾಲಿಟಿ, ಜಿಯೋಗ್ರಫಿ ಸಾಲ್ವ್ ಮಾಡಿಲ್ಲ. ಪಾಲಿಟಿ, ಎಕನಾಮಿಕ್ಸು, ಜನರಲ್ ಸೈನ್ಸು, ಈ ವೇಸ್ ಆ್ಯಂಡ್ ಇಷ್ಟು ಸಬ್ಜೆಕ್ಟನ್ನು ಮುಗಿಸ್ತಾಗುತ್ತೆ. ಅದು ಕನ್ನಡದಲ್ಲಿ. ಖಂಡಿತ ತುಂಬ ಯೂಸ್ಫುಲ್ ನಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ. ನಾಲೆಡ್ಜ್ ಗೇನಿಗೆ ತುಂಬ ಯೂಸ್ಫುಲ್ಲು. ನಾಲೆಡ್ಜ್ ಪರ್ಪಸ್ ಆದರೂ ವಿಡಿಯೋ ನೋಡ್ಬೋದು, ಎಕ್ಸಾಮ್ ಪರ್ಪಸ್ ಆದರೂ ನೋಡ್ಬೋದು. ಸೊ ಓಕೆ, ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ 9ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಯುನೆಸ್ಕೋ ಇದರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಇತ್ತೀಚೆಗೆ ಸೇರ್ಪಡೆಯಾಗಿದೆ? ಸೊ ಯುನೆಸ್ಕೋ ರಿಲೇಟೆಡ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿ ಅಂದರೆ ಸಾಂಸ್ಕೃತಿಕ ಪರಂಪರೆ ಅಮೂರ್ತ ಪಟ್ಟಿಯಲ್ಲಿ, ಅಂದರೆ ಇದರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ
2023ರಲ್ಲಿ ಸೇರ್ಪಡೆ ಯಾವುದಾಗಿದೆ ಅಂತ ಕೇಳಿದರೆ ಛೌ ನೃತ್ಯನ, ದುರ್ಗಾ ಪೂಜೆನ, ಗಾರ್ಬಾ ನೃತ್ಯನ, ಕುಂಭಮೇಳನ. ಆನ್ಸರ್ ಈಸ್ ಗಾರ್ಬಾ ನೃತ್ಯ ಸೇರ್ಪಡೆಯಾಗಿದೆ. ಯುನೆಸ್ಕೋ ಇದರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಗಾರ್ಬಾ ನೃತ್ಯ 2023ರಲ್ಲಿ ಏನಾಗಿದೆ ಸೇರ್ಪಡೆಯಾಗಿದೆ. ಬಟ್ ಛೌ ನೃತ್ಯ 2010 ಪಶ್ಚಿಮ ಬಂಗಾಳ ಸ್ಟೇಟ್ ರಿಲೇಟೆಡ್ ಆಗಿ, ಪಶ್ಚಿಮ ಬಂಗಾಳ, ಜಾರ್ಖಂಡ, ಒರಿಸ್ಸಾ ಸ್ಟೇಟ್ ರಿಲೇಟೆಡ್ ಆಗಿ ಇದು ಸಹ 2010ರಲ್ಲೇ ಅದೇನಾಗಿದೆ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ದುರ್ಗಾ ಪೂಜೆ ಖಂಡಿತ ಕಲ್ಕತ್ತಾ ರಿಲೇಟೆಡ್ ಆಗಿ. ಸೊ ಇದು ಆಲ್ರೆಡಿ 2021ರಲ್ಲಿ ಒಂದು ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಗಾರ್ಬಾ ನೃತ್ಯ ಗುಜರಾತ್ ರಿಲೇಟೆಡ್ ಆಗಿ 2023 ಇತ್ತೀಚೆಗೆ ಸೇರ್ಪಡೆಯಾಗಿದೆ. ಕುಂಭಮೇಳ ಗೊತ್ತು 2017ರಲ್ಲೇ ಅದು ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಕುಂಭಮೇಳ ನಡೆಯೋದು ಪ್ರಯಾಗರಾಜ್, ಹರಿದ್ವಾರ, ಉಜ್ಜಿನಲ್ಲಿ 2017ರಲ್ಲಿ. ಸೊ ಹಾಗಾಗಿ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಿಸ್ಟ್ರಿ ಕ್ವಶನ್ಸ್ ಅನ್ಬೋದು. ಸೊ ಹಾಗಾಗಿ ಖಂಡಿತ ಇಂಥವನ್ನೆಲ್ಲ ಯುನೆಸ್ಕೋ ರಿಲೇಟೆಡ್ ಆಗಿರುವಂಥ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗಳು, ತಾಣಗಳು, ಜೊತೆಗೆ ಇದೀ ಸೇರ್ಪಡೆಯಾದಂಥ ಯುನೆಸ್ಕೋ ಪಾರಂಪರಿಕ ತಾಣಗಳು ಯಾವುವು, ಕರ್ನಾಟಕ ರಿಲೇಟೆಡು, ಇಂಡಿಯನ್ ರಿಲೇಟೆಡು KS ಓದುವಾಗ, ಹಾಗೆ ವರ್ಲ್ಡ್ ರಿಲೇಟೆಡಾಗಿ ಸಹ ನೋಡಬೇಕಾಗುತ್ತೆ. ಓಕೆ, ಇಷ್ಟು 9 ಕ್ವೆಶನ್ಸ್ಗಳನ್ನು ಸೊ IAS ಪ್ರಿಲಿಮ್ಸ್ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕೇಳಿದ್ದ. ಕಂಟೆಂಟು ತುಂಬ ವೆರಿ ಯೂಸ್ಫುಲ್ ಇದೆ. ಇದನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಖಂಡಿತ UPSC ಪ್ರಿಲಿಮ್ಸಿಗೆ ತಯಾರಿ ನಡೆಸೋರು ಖಂಡಿತ ನಾನು ಓಲ್ಡ್ ಕ್ವೆಶನ್ ಪೇಪರೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ನೋಡ್ಬೋದು ತಾವು, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಕನ್ನಡದಲ್ಲಿರೋದ್ರಿಂದ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ. ಓಕೆ, ನೆಕ್ಸ್ಟು ಇನ್ನೇನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಹಿಸ್ಟ್ರಿ ಕ್ವೆಶನ್ಸ್ ಡಿಸ್ಕಷನ್ ಕ್ಲಾಸಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.